ನಮಸ್ಕಾರ. ಇವತ್ತು ನಾವು ಒಂದು ಹಬ್ಬದ ಬಗ್ಗೆ ಮಾತಾಡೋಣ. ಆದ್ರೆ ಇದನ್ನ ಕೇವಲ ಹಬ್ಬ ಅನ್ನೋದು ಅಷ್ಟು ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಇದು ಜ್ಞಾನ, ಕಲೆ, ಸಂಗೀತ, ಒಟ್ಟಿನಲ್ಲಿ ನಮ್ಮೊಳಗಿನ ಒಂದು ಸೃಜನಶೀಲತೆಯ ಸಂಭ್ರಮ. ನಾವು ಮಾತಾಡ್ತಿರೋದು ವಸಂತ ಪಂಚಮಿಯ ಬಗ್ಗೆ. ಹೌದು. ಅಂದ್ರೆ ಇದು ಕೇವಲ ಒಂದು ದಿನದ ಪೂಜೆಯಲ್ಲ. ಇದರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಹಿನ್ನೆಲೆ ಇದೆ, ಪ್ರಕೃತಿಯ ಜೊತೆ ಒಂದು ಅದ್ಭುತವಾದ ನಂಟಿದೆ ಮತ್ತು ನಮ್ಮ ಇವತ್ತಿನ ಜೀವನಕ್ಕೂ ಸ್ಫೂರ್ತಿ ಕೊಡುವಂಥ ಆಳವಾದ ತತ್ವಗಳಿವೆ. ಹಾಗಾದ್ರೆ ಇವತ್ತು ನಾವು ಈ ಹಬ್ಬದ ಆಳಕ್ಕೆ ಇಳಿಯೋಣ. ಮೊದಲು ಇದರ ಮೂಲ ಅಂದ್ರೆ ಪೌರಾಣಿಕ ಕಥೆಗಳು ಏನ್ ಹೇಳ್ತವಂತ ನೋಡೋಣ. ಆಮೇಲೆ ಅದು ನಮ್ಮ ಪ್ರಕೃತಿಯೊಂದಿಗೆ ಹೇಗೆ ಬೆರೆತಿದೆ ಮತ್ತು ಕೊನೆಗೆ ನಿಮ್ಮಂತಹ ಸಾಮಾನ್ಯರ ಜೀವನದಲ್ಲಿ ಇದು ಹೇಗೆ ಪ್ರಸ್ತುತ ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ, ಶುರು ಮಾಡೋಣ. ಸರಿ, ಮೊದಲನೇದಾಗಿ ವಸಂತ ಪಂಚಮಿ ಅಂದ ತಕ್ಷಣ ನೆನಪಾಗೋದು ಸರಸ್ವತಿ ದೇವಿ. ಯಾರೀ ಸರಸ್ವತಿ? ಕೇವಲ ಪುಸ್ತಕ ಹಿಡಿದಿರುವ ದೇವತೆಯ ಅಥವಾ ಅದಕ್ಕೂ ಮೀರಿದ ಶಕ್ತಿಯ? ಬಹಳ ಒಳ್ಳೆ ಪ್ರಶ್ನೆ. ಸರಸ್ವತಿಯನ್ನು ನಾವು ಸಾಮಾನ್ಯವಾಗಿ ಜ್ಞಾನದ ದೇವತೆ ಅಂತಷ್ಟೇ ನೋಡ್ತೀವಿ. ಆದರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಇದೆ. ಏನಪ್ಪಾ ಅಂದ್ರೆ, ಬ್ರಹ್ಮನು ಈ ಸೃಷ್ಟಿಯನ್ನ ಮಾಡಿದಾಗ ಎಲ್ಲವೂ ಇತ್ತು, ಮರ, ಗಿಡ, ಪ್ರಾಣಿ, ಪರ್ವತ. ಆದರೆ ಎಲ್ಲವೂ ಸ್ತಬ್ಧವಾಗಿ ನಿಶ್ಶಬ್ದವಾಗಿತ್ತು. ಎಲ್ಲೂ ಸದ್ದಿಲ್ಲ, ಸಂಗೀತವಿಲ್ಲ, ಮಾತೂ ಇಲ್ಲ. ತನ್ನ ಸೃಷ್ಟಿಯಲ್ಲಿದ್ದ ಈ ಜಡತ್ವವನ್ನು ನೋಡಿ ಬ್ರಹ್ಮನಿಗೆ ಬೇಸರವಾಯ್ತಂತೆ. ಓ, ಅಂದ್ರೆ ಒಂದು ಸುಂದರವಾದ ಪೇಂಟಿಂಗ್ ತರ, ಆದರೆ ಅದಕ್ಕೆ ಜೀವ ಇರಲಿಲ್ಲ, ಹಾಗೇನಾ? ನಿಖರವಾಗಿ, ಎಕ್ಸಾಕ್ಟ್ಲಿ. ಆಗ ಬ್ರಹ್ಮನ ಬಾಯಿಯಿಂದ ಜ್ಞಾನದ ರೂಪದಲ್ಲಿ ಕೈಯಲ್ಲಿ ವೀಣೆ ಮತ್ತು ಪುಸ್ತಕ ಹಿಡಿದು ಶ್ವೇತವಸ್ತ್ರಧಾರಿಯಾಗಿ ಸರಸ್ವತಿ ಪ್ರಕಟಗೊಂಡ್ಲು ಅಂತಾರೆ. ಆಹಾ. ಬ್ರಹ್ಮನು ಅವಳನ್ನು ವೀಣೆ ನುಡಿಸಲು ಕೇಳಿದಾಗ ಆ ವೀಣೆಯ ತಂತಿ ಮೀಟಿದ ಕೂಡಲೇ ಸಸ್ವರ ಹೊರಹೊಮ್ಮಿತು. ಆ ನಾದದಿಂದ ಇಡೀ ಸೃಷ್ಟಿಗೆ ಚೈತನ್ಯ ಬಂತು, ಜೀವಿಗಳಿಗೆ ಧ್ವನಿ ಸಿಕ್ತು, ಗಾಳಿಗೆ ಸಂಗೀತ ಸಿಕ್ತು, ನೀರಿಗೆ ಸದ್ದು ಬಂತು. ವಾವ್! ಹಾಗಾಗಿ ವಸಂತ ಪಂಚಮಿ ಅಂದ್ರೆ ಜ್ಞಾನ ಮತ್ತು ಕಲೆಯ ಮೂಲಕ ಜಡತ್ವವನ್ನು ಹೋಗಲಾಡಿಸಿ ಸೃಷ್ಟಿಗೆ ಚೈತನ್ಯ ಬಂದ ದಿನ. ಇದು ಕೇಳೋಕೆ ಅದ್ಭುತ ಆಗಿದೆ. ಅಂದ್ರೆ ಸರಸ್ವತಿ ಕೇವಲ ಜ್ಞಾನದ ಅಧಿದೇವತೆಯಲ್ಲ, ಅವಳು ಈ ಸೃಷ್ಟಿಯ ಮೊದಲ ಸದ್ದು, ಮೊದಲ ಸಂಗೀತ. ಇಲ್ಲಿಂದಲೇ ವಿಷಯ ತುಂಬಾನೇ ಆಸಕ್ತಿದಾಯಕವಾಗುತ್ತೆ. ಕೆಲವು ಕಡೆ ಈ ಹಬ್ಬದ ಇತಿಹಾಸವನ್ನು ಹಿಮಾಲಯ ಪರ್ವತದ ಜೊತೆಗೂ ತಳುಕು ಹಾಕ್ತಾರೆ ಅಂತ ಕೇಳಿದ್ದೀನಿ. ಹೌದು. ಒಂದು ನಿಮಿಷ. ಅಂದ್ರೆ ನಮ್ಮ ಹಬ್ಬಗಳು ಕೇವಲ ದೇವರ ಕಥೆಗಳಿಗೆ ಸೀಮಿತವಲ್ಲ, ಬದಲಾಗಿ ಹಿಮಾಲಯದಂತಹ ಭೌಗೋಳಿಕ ಅಂಶಗಳಿಗೂ ಸಂಬಂಧಿಸಿವೆ ಅಂತ ಹೇಳ್ತಿದ್ದೀರಾ? ಇದು ನಿಜಕ್ಕೂ ಒಂದು ಹೊಸ ಆಯಾಮ. ಖಂಡಿತ. ಇದು ನಮ್ಮ ಸಂಸ್ಕೃತಿಯ ಒಂದು ವಿಶೇಷತೆ. ಈ ಹಬ್ಬವನ್ನು ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ನಂತರ ಪುಷ್ಯ ನಕ್ಷತ್ರ ಇರುವಾಗ ಆಚರಿಸ್ತಾರೆ. ಇದು ಚಳಿಗಾಲದ ಕೊನೆ ಮತ್ತು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತೆ. ಓಕೆ. ಹಿಮಾಲಯದ ತಪ್ಪಲಿನಲ್ಲಿ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಒಂದು ಹಸಿರು ಹೊಳಪು ಕಾಣಿಸುತ್ತೆ ಅಂತ ಹಳೆಯ ಗ್ರಂಥಗಳು ವರ್ಣಿಸುತ್ತವೆ. ಅಂದರೆ ಚಳಿಯ ಜಡತ್ವ ಕಳೆದು ಪ್ರಕೃತಿಯ ಮತ್ತೆ ಚಿಗುರೊಡೆಯುವ ಸಮಯವಿದು. ಪ್ರಕೃತಿಯಲ್ಲಿನ ಈ ಹೊಸ ಆರಂಭ ಮಾನವನಲ್ಲೂ ಹೊಸ ಆರಂಭ ಮತ್ತು ಜ್ಞಾನದ ಅನ್ವೇಷಣೆಗೆ ಪ್ರೇರಣೆಯಾಗುತ್ತೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಆಗುವ ಈ ಬದಲಾವಣೆಯನ್ನು, ಈ ಹೊಸ ಚೈತನ್ಯವನ್ನು ನಮ್ಮ ಆಚರಣೆಗಳಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದೇವೆ? ಬಹುಶಃ ಪುಸ್ತಕ ಪೂಜೆಯಂತಹ ವಿಶಿಷ್ಟ ಆಚರಣೆಗಳು ಇಲ್ಲಿಂದಲೇ ಹುಟ್ಟಿಕೊಂಡಿರಬಹುದೇ? ಖಂಡಿತವಾಗಿ. ಪುಸ್ತಕ ಮತ್ತು ಪೆನ್ ಪೂಜೆ ಈ ಹಬ್ಬದ ಅತ್ಯಂತ ಅರ್ಥಪೂರ್ಣ ಆಚರಣೆ. ಹೌದು. ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳು, ಪೆನ್ನುಗಳು, ಸಂಗೀತವಾದ್ಯಗಳು ಮತ್ತು ಇವತ್ತಿನ ದಿನಗಳಲ್ಲಿ ಲ್ಯಾಪ್ಟಾಪ್ಗಳು, ಟ್ಯಾಬ್ಲೆಟ್ಗಳಂತಹ ಜ್ಞಾನದ ಸಾಧನಗಳನ್ನು ಸರಸ್ವತಿ ದೇವಿಯ ಮುಂದೆ ಇಟ್ಟು ಪೂಜಿಸುತ್ತಾರೆ. ಇದರ ಹಿಂದಿನ ತತ್ವ ತುಂಬ ಸುಂದರವಾಗಿದೆ. ನಾವು ಕೇವಲ ದೇವರಿಗೆ ನಮಿಸುವುದಿಲ್ಲ, ಬದಲಾಗಿ ಜ್ಞಾನವನ್ನು ನಮಗೆ ತಲುಪಿಸುವ ಪ್ರತಿಯೊಂದು ಸಾಧನಕ್ಕೂ ಗೌರವ ಕೊಡುತ್ತೇವೆ. ನಾವು ಬಳಸುವ ವಸ್ತುಗಳಲ್ಲಿ ದೈವತ್ವವನ್ನು ಕಾಣುವುದು. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಆಯುಧ ಪೂಜೆಯಲ್ಲೂ ಇದೇ ತತ್ವ ಇದೆಯಲ್ವಾ? ಆದರೆ ಅಲ್ಲಿ ನಾವು ನಮ್ಮ ಕಾಯಕಕ್ಕೆ ಬೇಕಾದ ಯಂತ್ರಗಳಿಗೆ ಪೂಜೆ ಮಾಡ್ತೀವಿ, ಇಲ್ಲಿ ಜ್ಞಾನದ ಉಪಕರಣಗಳಿಗೆ. ಹೌದು ಹೌದು. ಈ ವ್ಯತ್ಯಾಸ ನಮ್ಮ ಸಂಸ್ಕೃತಿಯಲ್ಲಿ ಜ್ಞಾನಕ್ಕಿರುವ ವಿಶೇಷ ಸ್ಥಾನವನ್ನು ತೋರಿಸುತ್ತೆ ಅಲ್ವಾ? ಹಾಗಾದ್ರೆ ಮುನ್ನೊಂದು ದಿನ ನಮ್ಮ ಸ್ಮಾರ್ಟ್ಫೋನ್ಗಳಿಗೂ ಅರಿಶಿನ ಕುಂಕುಮ ಹಚ್ಚಬೇಕಾಗತ್ತೇನೋ? ಯಾಕಂದ್ರೆ ಇವತ್ತು ಗೂಗಲ್ ತಾನೇ ದೊಡ್ಡ ಗುರು. ಯಾಕಾಗ್ಬಾರ್ದು? ಜ್ಞಾನ ಎಲ್ಲಿಂದ ಬಂದರೂ ಅದು ಪೂಜನೀಯವೇ. ಇನ್ನು ಈ ಹಬ್ಬದ ಇನ್ನೊಂದು ವಿಶೇಷತೆಯೆಂದರೆ ಹಳದಿ ಬಣ್ಣ. ಹೌದು, ಅದನ್ನ ಕೇಳ್ಬೇಕೆಂದಿದ್ದೆ. ಎಲ್ಲರೂ ಹಳದಿ ಬಟ್ಟೆ ಹಾಕ್ಕೊಳ್ತಾರೆ, ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ಇದಕ್ಕೆ ಕೇವಲ ಒಂದು ಕಾರಣವಿಲ್ಲ.
ಒಂದು, ವಸಂತ ಋತುವಿನಲ್ಲಿ ಸಾಸಿವೆ ಹೂವುಗಳು ಅರಳಿ ಹೊಲಗಳೆಲ್ಲ ಹಳದಿ ಬಣ್ಣದಿಂದ ಕಂಗೊಳಿಸುತ್ತವೆ. ಅದು ಪ್ರಕೃತಿಯ ಸಂಭ್ರಮದ ಸಂಕೇತ. ಸರಿ, ಅದು ಪ್ರಕೃತಿಯ ಜೊತೆಗಿನ ನಂಟು. ಇದಕ್ಕೇನಾದ್ರೂ ಆಧ್ಯಾತ್ಮಿಕ ಕಾರಣಗಳೂ ಇವೆಯಾ? ಖಂಡಿತ ಇದೆ. ಯೋಗ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಹಳದಿ ಬಣ್ಣ ನಮ್ಮ ದೇಹದ ಮಣಿಪುರ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಓ, ಮಣಿಪುರ ಚಕ್ರ. ಹೌದು, ಈ ಚಕ್ರ ನಮ್ಮ ಹೊಕ್ಕಳಿನ ಭಾಗದಲ್ಲಿದ್ದು ಇದು ಬುದ್ಧಿ, ಆತ್ಮವಿಶ್ವಾಸ ಮತ್ತು ಜ್ಞಾನದ ಕೇಂದ್ರ. ಹಾಗಾಗಿ ಹಳದಿ ಬಣ್ಣ ಧರಿಸುವುದು ಕೇವಲ ಪ್ರಕೃತಿಯೊಂದಿಗೆ ಒಂದಾಗುವುದಲ್ಲ, ನಮ್ಮೊಳಗಿನ ಜ್ಞಾನ ಕೇಂದ್ರವನ್ನು ಜಾಗೃತಗೊಳಿಸುವ ಒಂದು ಸಾಂಕೇತಿಕ ಪ್ರಯತ್ನವೂ ಹೌದು. ಅದ್ಭುತ. ಅಂದ್ರೆ ಒಂದು ಬಣ್ಣದ ಆಯ್ಕೆಯ ಹಿಂದೆ ಇಷ್ಟೊಂದು ಆಳವಾದ ಅರ್ಥವಿದೆ. ಕೆಲವು ಕಡೆ ಇದನ್ನು ಬಣ್ಣಗಳನ್ನು ಎರಚುವ ಬಸಂತ ಹಬ್ಬ ಅಂತಾನೂ ಆಚರಿಸ್ತಾರೆ ಅಂತ ಕೇಳಿದ್ದೀನಿ. ಹೀಗೆ ಬೇರೆ ಬೇರೆ ರೀತಿಯ ಆಚರಣೆಗಳಿದ್ರೂ ಎಲ್ಲದರ ಮೂಲ ಉದ್ದೇಶ ಒಂದೇನಾ? ಹೌದು, ಆಚರಣೆಯ ವಿಧಾನಗಳು ಪ್ರಾದೇಶಿಕವಾಗಿ ಬದಲಾಗಬಹುದು. ಪಂಜಾಬ್ನಲ್ಲಿ ಗಾಳಿಪಟ ಹಾರಿಸ್ತಾರೆ, ಬಂಗಾಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೋರಾಗಿ ನಡೀತವ. ಆದರೆ ಎಲ್ಲದರ ಮೂಲ ತತ್ವ ಒಂದೇ: ಜ್ಞಾನಕ್ಕೆ, ಕಲೆಗೆ ಗೌರವ ಸಲ್ಲಿಸುವುದು. ಅದು ಸಂಗೀತ, ನೃತ್ಯ, ಕವನ ವಾಚನದಂತಹ ಕಲಾತ್ಮಕ ಅಭಿವ್ಯಕ್ತಿಗಳ ಮೂಲಕವೂ ಆಗಿರಬಹುದು. ಸರಿ, ಇದೆಲ್ಲ ಕೇಳಲು ಚೆನ್ನಾಗಿದೆ. ಪೂಜೆ, ಹಳದಿ ಬಟ್ಟೆ, ಸಂಭ್ರಮ. ಆದರೆ ಇದೆಲ್ಲದರ ಅರ್ಥವೇನು? ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಈ ಒಂದು ದಿನದ ಆಚರಣೆ ಯಾವ ರೀತಿ ಬದಲಾವಣೆ ತರಲು ಸಾಧ್ಯ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಈ ಆಚರಣೆಗಳು ಶೈಕ್ಷಣಿಕವಾಗಿ ಹೇಗೆ ಸಹಾಯಕಾರಿ ಅಂತ ನೋಡೋದಾದ್ರೆ, ಇದೊಂದು ರೀತಿಯ ಮಾನಸಿಕ ಸಿದ್ಧತೆ. ಮಾನಸಿಕ ಸಿದ್ಧತೆ. ಹೌದು, ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಮಹತ್ವದ ದಿನ. ಹೊಸ ಪಾಠಗಳನ್ನು ಶುರು ಮಾಡಲು, ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಲು ಅಥವಾ ಯಾವುದಾದರೂ ಹೊಸ ವಿಷಯ ಕಲಿಯಲು ಇದು ಶುಭ ದಿನ ಅಂತ ಭಾವಿಸಲಾಗುತ್ತೆ. ಇದು ವಿದ್ಯೆಗೆ ನಮ್ಮನ್ನು ನಾವು ಪುನಃ ಸಮರ್ಪಿಸಿಕೊಳ್ಳುವ ದಿನ. ಅಂದ್ರೆ ವರ್ಷಪೂರ್ತಿ ಓದಿನ ಒತ್ತಡ ಇರುತ್ತೆ. ಖಂಡಿತ. ಆ ಒತ್ತಡದಲ್ಲಿರುವಾಗ ಈ ಒಂದು ದಿನ ಕಲಿಕೆಯ ಮೇಲಿನ ಶ್ರದ್ಧೆಯನ್ನು, ಉತ್ಸಾಹವನ್ನು ಹೊಸದಾಗಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ರೀಸೆಟ್ ಬಟನ್ ಇದ್ದ ಹಾಗೆ. ಕಲಿಕೆಯ ಬಗ್ಗೆ ಇರುವ ಯಾವುದೇ ಜಡತ್ವ ಅಥವಾ ನಿರಾಸಕ್ತಿಯನ್ನು ಬದಿಗೊತ್ತಿ ಹೊಸ ಹುರುಪಿನಿಂದ ಶುರು ಮಾಡಲು ಒಂದು ಅವಕಾಶ. ಎಕ್ಸಾಕ್ಟ್ಲಿ, ನೀವು ಹೇಳಿದ್ದು ಸರಿ. ಇದು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದದೆ ಕಲಿಕೆಗೆ ಪ್ರೇರಣೆ ನೀಡುವ ದಿನವೂ ಹೌದು. ಸಾಂಸ್ಕೃತಿಕವಾಗಿಯೂ ಇದು ಬಹಳ ಶ್ರೀಮಂತವಾದ ಹಬ್ಬ ಅಲ್ವಾ? ಖಂಡಿತವಾಗಿಯೂ. ಇದರ ಸಾಂಸ್ಕೃತಿಕ ಆಯಾಮ ಬಹಳ ದೊಡ್ಡದು. ಶಾಲೆ ಕಾಲೇಜುಗಳಲ್ಲಿ ಸಂಗೀತ, ನೃತ್ಯ ಪ್ರದರ್ಶನಗಳು, ಕವನ ವಾಚನ, ಕಲಾ ಸ್ಪರ್ಧೆಗಳು ನಡೆಯುತ್ತವೆ. ಇದು ಯುವ ಪ್ರತಿಭೆಗಳಿಗೆ ತಮ್ಮ ಕೌಶಲ್ಯಗಳನ್ನು ತೋರಿಸಲು ಒಂದು ವೇದಿಕೆಯನ್ನು ಕೊಡುತ್ತೆ. ನಿಜ. ಹುಡುಗರು ಮತ್ತು ಹುಡುಗಿಯರು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಸಂಭ್ರಮಿಸುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಹಳ್ಳಿ ಹಬ್ಬಗಳು, ಪ್ರಸಾದ ವಿತರಣೆ ಮತ್ತು ಸಾಂಪ್ರದಾಯಿಕ ಹಣ್ಣುಗಳ ಹಬ್ಬವೂ ನಡೆಯುತ್ತದೆ. ಇದು ಕೇವಲ ವೈಯಕ್ತಿಕ ಆಚರಣೆ ಅಲ್ಲ, ಸಮುದಾಯವನ್ನು ಒಟ್ಟುಗೂಡಿಸುವ ಒಂದು ಸಂದರ್ಭವೂ ಹೌದು. ಹಾಗಾದ್ರೆ ಈ ಜ್ಞಾನಕ್ಕೆ ಸಲ್ಲಿಸುವ ಗೌರವ ಕೇವಲ ಸಾಂಪ್ರದಾಯಿಕ ವಿದ್ಯೆಗೆ ಅಂದ್ರೆ ಪುಸ್ತಕದ ಓದಿಗೆ ಮಾತ್ರ ಸೀಮಿತವೇ? ಅಥವಾ ಇವತ್ತಿನ ಆಧುನಿಕ ವಿಜ್ಞಾನ, ಟೆಕ್ನಾಲಜಿ, ಕ್ರೀಡೆಗಳು ಇವೆಲ್ಲವನ್ನೂ ಇದು ಒಳಗೊಳ್ಳುತ್ತದೆಯಾ? ಖಂಡಿತ ಒಳಗೊಳ್ಳುತ್ತೆ. ಸರಸ್ವತಿ ಕೇವಲ ಅಕ್ಷರ ಜ್ಞಾನದ ದೇವತೆಯಲ್ಲ, ಅವಳು 64 ಕಲೆಗಳ ಅಧಿದೇವತೆ. 64 ಕಲೆಗಳು? ಹೌದು. ಅದರಲ್ಲಿ ಶಿಲ್ಪಕಲೆ, ಚಿತ್ರಕಲೆ, ಸಂಗೀತದಿಂದ ಹಿಡಿದು ಬಡಗಿತನ, ಅಡುಗೆ ಮಾಡುವ ಕಲೆ, ತರ್ಕ ಮಾಡುವ ಕಲೆ, ಹೀಗೆ ಎಲ್ಲವೂ ಸೇರಿದೆ. ಯಾವುದೇ ವಿಷಯದಲ್ಲಿ ಕೌಶಲ್ಯ ಮತ್ತು ಜ್ಞಾನವಿದೆಯೋ ಅದೆಲ್ಲವೂ ಸರಸ್ವತಿಯ ಸ್ವರೂಪವೇ. ಓಹ್. ಹಾಗಾಗಿ ಒಬ್ಬ ವಿಜ್ಞಾನಿ, ಒಬ್ಬ ಕಲಾವಿದ, ಒಬ್ಬ ಕ್ರೀಡಾಪಟು ಅಥವಾ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಜ್ಞಾನದ ಆರಾಧಕರೇ. ಇದು ಇಡೀ ಹಬ್ಬದ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಹಾಗಾದ್ರೆ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಮೀರಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಗೆ ಈ ಹಬ್ಬ ಹೇಗೆ ಮುಖ್ಯವಾಗುತ್ತೆ? ಇದು ನಮ್ಮನ್ನು ಒಂದು ದೊಡ್ಡ ಚಿತ್ರಣಕ್ಕೆ ಕೊಂಡೊಯ್ತದೆ. ಜ್ಞಾನ ಕೇವಲ ವಿದ್ಯಾರ್ಥಿಗಳಿಗೆ ಸೀಮಿತವಲ್ಲ, ಅಲ್ವಾ? ನಿಜ. ಯಾವುದೇ ಹೊಸ ಕೆಲ್ಸ ಅಥವಾ ಉದ್ಯಮವನ್ನು ಶುರು ಮಾಡಲು ವಸಂತ ಪಂಚಮಿ ಬಹಳ ಶುಭಕರವಾದ ದಿನ ಅಂತ ನಂಬುತ್ತಾರೆ. ಯಾಕೆಂದ್ರೆ ಯಾವುದೇ ಹೊಸ ಆರಂಭಕ್ಕೆ ಬೇಕಾಗಿರೋದು ಜ್ಞಾನ ಮತ್ತು ಸ್ಪಷ್ಟತೆ. ಈ ದಿನವೂ ಅಂಥ ಸ್ಪಷ್ಟತೆಯನ್ನು ಕೊಡುತ್ತೆ ಅಂತ ನಂಬಿಕೆ. ಅಕ್ಷರಾಭ್ಯಾಸದ ಬಗ್ಗೆನೂ ಹೇಳ್ತಾರಲ್ಲ? ಹೌದು, ಅದೇ ಮುಖ್ಯವಾದದ್ದು. ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು, ಅಂದರೆ ಮೊದಲ ಬಾರಿಗೆ ಅಕ್ಷರ ಬರೆಸುವುದನ್ನು ಈ ದಿನದಂದು ಮಾಡಿಸುವುದು ಬಹಳ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ.
ಇದು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವಿದ್ಯೆಯ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿಯನ್ನು ಬೆಳೆಸುವ ಒಂದು ಸಂಸ್ಕಾರ. ಹಾಗೆಯೇ ಇದು ಮನಸ್ಸಿನಲ್ಲಿ ಶುದ್ಧತೆ ಮತ್ತು ದೃಢ ನಿರ್ಧಾರ ತರಲು ಸಹಾಯ ಮಾಡುತ್ತೆ ಅಂತಾನೂ ಕೆಲವು ಕಡೆ ಉಲ್ಲೇಖವಿದೆ. ಬಹುಶಃ ಹೊಸ ವರ್ಷದ ಆರಂಭದಲ್ಲಿ ನಾವು ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೀವಿ, ಆದ್ರೆ ಕೆಲವೇ ದಿನಗಳಲ್ಲಿ ಅವುಗಳನ್ನು ಪಾಲಿಸಲು ಸೋತ್ಹೋಗ್ತೀವಿ. ಹೌದು, ಆಗುತ್ತೆ. ವಸಂತ ಪಂಚಮಿಯು ನಮ್ಮ ಗುರಿಗಳ ಕರೆಗೆ ಗಮನವನ್ನು ಮರುಕೇಂದ್ರೀಕರಿಸಲು ಮತ್ತು ದೃಢ ಸಂಕಲ್ಪ ಮಾಡಲು ಇನ್ನೊಂದು ಅವಕಾಶ ನೀಡುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಇದೊಂದು ಸ್ವಯಂ ಸುಧಾರಣೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಪ್ರೇರಣೆ ನೀಡುವ ದಿನ. ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಶುದ್ಧವಾದ ಆಲೋಚನೆಗಳೊಂದಿಗೆ ಮುಂದುವರಿಯಲು ಇದೊಂದು ಸಂಕೇತ. ವಸಂತ ಋತು ಪ್ರಕೃತಿಯಲ್ಲಿ ಹೇಗೆ ಹೊಸ ಚೈತನ್ಯವನ್ನು ತರುತ್ತದೆಯೋ, ಮರಗಳು ಹಳೆಯ ಎಲೆಗಳನ್ನು ಉದ್ರಿಸಿ ಹೊಸ ಚಿಗುರನ್ನು ಹೇಗೆ ಪಡೆಯುತ್ತವೆಯೋ, ಹೌದು, ಹಾಗೆಯೇ ಈ ಹಬ್ಬ ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸ್ಪಷ್ಟತೆಯನ್ನು ತರಲು ಒಂದು ಅವಕಾಶ. ಇದು ನಮ್ಮ ಒಳಗಿನ ಜ್ಞಾನದ ವಸಂತಕಾಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಸಂತ ಪಂಚಮಿ ನಮ್ಮಿಗೆ ಜ್ಞಾನ, ಶ್ರದ್ಧೆ ಮತ್ತು ಸೃಜನಶೀಲತೆಯ ಮಹತ್ವವನ್ನು ನೆನಪಿಸುವ ಹಬ್ಬ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಬದಲಾಗಿ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳ ಸಂಕೇತ. ಹೌದು, ಇದರ ಸಾರಾಂಶವೇ ಅದು. ಈ ಹಬ್ಬದ ಆಚರಣೆ ಹಿಂದಿರುವ ತತ್ವಗಳನ್ನು, ಅಂದರೆ ಶಿಕ್ಷಣ, ಕಲೆ ಮತ್ತು ಮಾನಸಿಕ ಶುದ್ಧತೆಯ ಅನ್ವೇಷಣೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದೇ ಇದರ ಸಂದೇಶ. ಜ್ಞಾನದ ಹುಡುಕಾಟ ನಿರಂತರವಾಗಿರಬೇಕು. ಹೌದು, ಮತ್ತು ಸೃಜನಶೀಲತೆಗೆ ಯಾವಾಗಲೂ ಪ್ರೋತ್ಸಾಹ ಇರಬೇಕು ಮತ್ತು ಮನಸ್ಸಿನ ಸ್ಪಷ್ಟತೆಗಾಗಿ ನಾವು ಸದಾ ಪ್ರಯತ್ನಿಸ್ತಿರಬೇಕು. ನೀವು ಒದಗಿಸಿದ ಮಾಹಿತಿಗಳಲ್ಲಿ ಒಂದು ಕುತೂಹಲಕಾರಿ ಅಂಶ ಗಮನಿಸಿದೆ. ಅಲ್ಲಿ ಪುಸ್ತಕ, ಪೆನ್ನುಗಳ ಜೊತೆಗೆ ಇಂದಿನ ಕಾಲದ ಲ್ಯಾಪ್ಟಾಪ್ಗಳನ್ನು ಪೂಜಿಸುವುದರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ನಮ್ಮ ಆಚರಣೆಗಳು ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತಿವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಖಂಡಿತ. ಇದೇ ನಮ್ಮ ಸಂಸ್ಕೃತಿಯ ಜೀವಂತಿಕೆ. ಹೌದು. ನಾವು ಕೃತಕ ಬುದ್ಧಿಮತ್ತೆಯ ಯುಗಕ್ಕೆ ಕಾಲಿಡುತ್ತಿರುವ ಈ ಹೊತ್ತಿನಲ್ಲಿ ಭವಿಷ್ಯದ ವಸಂತ ಪಂಚಮಿಯೆಂದು ಜ್ಞಾನದ ಯಾವ ಹೊಸ ಸಾಧನಗಳನ್ನು ಪೂಜಿಸಬಹುದು ಮತ್ತು ಅದು ಈ ಆಚರಣೆಯ ಅರ್ಥವನ್ನು ಇನ್ನಷ್ಟು ಹೇಗೆ ವಿಸ್ತರಿಸಬಹುದು ಎಂಬ ಯೋಚನೆ ಮೂಡುತ್ತಿದೆ.